ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ದಾನಿಯೇಲನು 6ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಉದ್ಧರಿಸುವವನು, ರಕ್ಷಿಸುವವನು ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ರಕ್ಷಣೆಯನ್ನ ಕೊಂಡು ಬಂದಿರುವಂತಹ ದೇವರು, ನಮ್ಮ ಜೀವಿತದಲ್ಲಿ ಉದ್ಧಾರವನ್ನ ಕೊಂಡು ಬಂದಿರುವಂತಹ ದೇವರು, ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನ ಕೊಂಡು ಬಂದಿರುವಂತಹ ದೇವರು ಆತನಾಗಿದ್ದಾರೆ. ಇವತ್ತು ನಮಗ್ ನಾವೇ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ರಕ್ಷಣೆನ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮಗ್ ನಾವೇ ಇವತ್ತು ಅಭಿವೃದ್ಧಿಯನ್ನ ಆಗ್ಲಿಕ್ಕೆ ಆಗುವುದಿಲ್ಲ. ದೇವರ ಕೈಗಳಿಗೆ ಇಡಬೇಕು. ಕರ್ತನೆ, ನನ್ನನ್ನು ಅಭಿವೃದ್ಧಿ ಪಡಿಸುವವನು ನೀನಾಗಿದ್ಯಾ. ಕರ್ತನೆ, ನನ್ನನ್ನು ಉದ್ಧರಿಸುವವನು ನೀನಾಗಿದ್ಯಾ. ನನ್ನ ಜೀವಿತದಲ್ಲಿರುವಂತಹ ಸಂಗತಿಗಳನ್ನ ಎಲ್ಲವನ್ನು ಅರಿತುಕೊಂಡವನು ನೀನಾಗಿದ್ಯಾ. ನೀನ್ ನೋಡು ದೇವರೇ. ಅಪ್ಪ, ನನ್ನ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡು ಸ್ವಾಮಿ. ನನ್ನ ಕುಟುಂಬದಲ್ಲಿ ನೀನ್ ಕಾರ್ಯವನ್ನ ಮಾಡು ಸ್ವಾಮಿ. ನನ್ನ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳನ್ನ ನೀನ್ ಮಾಡು ದೇವರೇ. ಮಹತ್ ಕಾರ್ಯಗಳನ್ನ ನೀನ್ ಮಾಡು ದೇವರೇ. ನನ್ನ ಜೀವಿತದಲ್ಲಿ ದೇವರೇ ಅದ್ಭುತವನ್ನು, ರಕ್ಷಣೆಯನ್ನು, ಉದ್ಧಾರವನ್ನು ನೀನ್ ಕೊಂಡು ಬಾ ಸ್ವಾಮಿ ಎಂದು ಹೇಳುವಾಗ, ಕರ್ತನಾತ್ಮನು ದಾನಿಯೇಲನ ಜೀವಿತದಲ್ಲಿ ಹೇಗೆ ಒಂದು ಅದ್ಭುತವಾದ ಕಾರ್ಯಗಳನ್ನ ಮಾಡಿ ಅವನನ್ನ ಸಿಂಹದ ಗವಿಯಿಂದ ರಕ್ಷಣೆ ಮಾಡಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನಾತ್ಮನು ಕಾರ್ಯವನ್ನ ಮಾಡಿ ರಕ್ಷಣೆಯನ್ನು, ಅಭಿವೃದ್ಧಿಯನ್ನು, ಅದ್ಭುತ ಮಹತ್ವಗಳನ್ನ ಕೊಂಡು ಬಂದು ನಮ್ಮನ್ನ ಹೆಚ್ಚಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ಮಾಡುವವನು ನೀನಾಗಿದ್ಯಾ. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲೂ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.